ಓಂ ಶಾಂತಿ. ಯೋಗ ಎಂದರೇನು? ರಾಜಯೋಗ ಎಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಅಲ್ಲ, ಕಣ್ಣು ತೆರೆದು ಯೋಗ ಮಾಡುವುದು. ನಾನು ಆತ್ಮ, ನನ್ನ ತಂದೆ ಶಿವಬಾಬಾ ಎಂಬ ಸ್ಮೃತಿಯಲ್ಲಿ ಪ್ರೀತಿ ಮತ್ತು ಶಕ್ತಿಯಿಂದ ನೆನಪು ಮಾಡುವುದೇ ನಿಜವಾದ ಯೋಗ. ಇಂದು ಯೋಗದ ಪ್ರಕಾರಗಳು ಮತ್ತು ಪ್ರಮುಖ ಅಂಶಗಳನ್ನು ತಿಳಿಯೋಣ. ಮೊದಲನೇದು ಆತ್ಮ ಅಭಿಮಾನ ಅಂದರೆ ಸೋಲ್ ಕಾನ್ಸಿಯಸ್, ಆತ್ಮಿಕ ಸ್ಥಿತಿ, ಆತ್ಮಿಕ ಸ್ಮೃತಿ. ನಾನು ಈ ದೇಹವಲ್ಲ, ಶಾಂತಿ ಸ್ವರೂಪ ಆತ್ಮ. ದೇಹಾಭಿಮಾನ ಕಡಿಮೆಯಾದಷ್ಟು ಯೋಗ ಗಾಢವಾಗುತ್ತದೆ. ಒಬ್ಬ ತಂದೆಯ ನೆನಪು, ಶಿವ ಪರಮಾತ್ಮನ ನೆನಪು ಮಾಡೋಣ. ನಮ್ಮ ಮನಸ್ಸು ಮತ್ತೆ ಮತ್ತೆ ಶಿವ ತಂದೆಯ ಕಡೆ ತಿರುಗಲಿ. ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಶಿವಬಾಬರವರನ್ನು ಪ್ರೀತಿಯಿಂದ ಮಾಡಿದ ನೆನಪೇ ನಿಜವಾದ ರಾಜಯೋಗ. ಪ್ರೀತಿಯಿಂದ ನೆನಪು ಸಹಜ. ಕರ್ಮದ ಲೆಕ್ಕಾಚಾರ ಸಮಾಪ್ತಿ. ಹಳೆಯ ವಿಕರ್ಮಗಳು ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತವೆ. ಜ್ವಾಲಾ ಸ್ವರೂಪ ಯೋಗ. ವಿಕರ್ಮ ಪಾಪ ಭಸ್ಮ. ಶಿಕ್ಷೆಯಿಂದ ಮುಕ್ತಿ ಸಿಗುತ್ತದೆ. ಆತ್ಮ ಮುಕ್ತಿಯನ್ನು ಹೊಂದುತ್ತದೆ. ಯೋಗಯುಕ್ತ ಕರ್ಮ ರಾಜಯೋಗ. ಯೋಗಯುಕ್ತ ರಹಸ್ಯಯುಕ್ತ ಯುಕ್ತಿಯುಕ್ತ ಜೀವನ. ಮಾತನಾಡುವಾಗ, ಕೆಲಸ ಮಾಡುವಾಗ, ನಡೆಯುವಾಗಲೂ ಬಾಬಾ ಜೊತೆ ಇರಬೇಕು. ಶಿವಬಾಬರ ಸನ್ಮುಖದಲ್ಲಿ ಉಪಸ್ಥಿತರಾಗೋಣ. ನಾವು ಮಾಡುವ ಕಾರ್ಯ ಕೆಲಸವೂ ಸಹ ಯೋಗವಾಗಬೇಕು. ಕರ್ಮಯೋಗ ಜೀವನ ನಡೆಸೋಣ. ಫರಿಷ್ಠಾ ಸ್ಥಿತಿ ಎಲ್ಲ ರೀತಿಯಿಂದ ನ್ಯಾರ ಪ್ಯಾರ. ಎಲ್ಲ ಸಂಬಂಧಗಳಿಂದ ಉಪರಾಮವಾಗಿ ಸಾಕ್ಷಿ ಭಾವದಲ್ಲಿ ಇರುವುದು ಇದೇ ಫರಿಷ್ಠಾ ಸ್ಥಿತಿಯಾಗಿದೆ. ನೋ ಅಟ್ಯಾಚ್ಮೆಂಟ್, ಯಾವುದೇ ಬಂಧನ ಇಲ್ಲ. ಹಗುರ ಮನಸ್ಸು,
ಹಗುರ ಜೀವನ ಎಲ್ಲವೂ ಶಿವಬಾಬರವರಿಗೆ ಸಮರ್ಪಣಮಯ. ವಿಜಯಿ ರತ್ನ ಸ್ಥಿತಿ. ಮಾಯೆ ಜೊತೆಗೆ ವಿಜಯಿ ಆಗಬೇಕು, ವಿಜಯಿ ರತ್ನ ಆಗಬೇಕು. ಅದಕ್ಕೋಸ್ಕರ ನೆನಪಿನ ಸರ್ಚ್ ಲೈಟ್ನಿಂದ ವಾತಾವರಣವನ್ನು ಪವಿತ್ರಗೊಳಿಸುವುದು, ಶುದ್ಧಗೊಳಿಸುವುದು, ಮೊದಲು ನಾನು ಯೋಗಿ, ನಂತರ ಸೇವಾಧಾರಿ. ಯೋಗಿಯಾಗಿ ನಂತರ ಸೇವೆಯಲ್ಲಿ ಉಪಸ್ಥಿತರಾಗೋಣ. ಸ್ಮೃತಿಯಲ್ಲಿ ಸೇವೆ ಮಾಡೋದು ಅಂದರೆ ಈಗ ಕೊನೆಗೆ ಮನೆಗೆ ಮರಳುವ ಸಮಯ. ಮನೆಗೆ ಮರಳುವ ಸ್ಮೃತಿ ಈಗ ಶಿವ ತಂದೆಯ ಜೊತೆ, ಶಿವಬಾಬರವರ ಜೊತೆಯಲ್ಲಿ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಸಮಯ ಅತಿ ಮೌಲ್ಯವಾದುದು. ಈ ಸ್ಮೃತಿ ಲೋಕದ ಆಕರ್ಷಣೆಯಿಂದ ಮುಕ್ತಗೊಳಿಸುತ್ತದೆ. ಈಗ ರಿಟರ್ನ್ ಜರ್ನಿ, ಮುಕ್ತಿಧಾಮಕ್ಕೆ ಹೋಗುವುದು, ಸ್ವರ್ಗದ ರಾಜ್ಯ ಭಾಗ್ಯ. ಭವಿಷ್ಯದಲ್ಲಿ ಸ್ವರ್ಗ ಬರಲಿದೆ. ನಿರಂತರ ಯೋಗಿಯೇ ವಿಶ್ವದ ಮಾಲೀಕನಾಗುತ್ತಾನೆ. ಇದೇ ಈ ಮುರಳಿಯ ಮುಖ್ಯ ಸಂದೇಶ. ನಿರಂತರ ಯೋಗಿ ಭವ. ಯೋಗದ ಅಭ್ಯಾಸ 5 ನಿಮಿಷ ಮಾಡೋಣ. ಪರಮಾತ್ಮನ ನೆನಪು 1 ನಿಮಿಷ. ನಾನು ಪ್ರಕಾಶಮಯ ಆತ್ಮ. ಆ ಒಂದು ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. 1 ನಿಮಿಷ ಶಿವಬಾಬಾ ನನ್ನ ಎದುರು ಜ್ಯೋತಿ ಬಿಂದು ಹಾಗೆ ಪ್ರಕಾಶಿಸುತ್ತಿದ್ದಾರೆ. ಲೈಟ್, ಡಿವೈನ್ ಲೈಟ್. 1 ನಿಮಿಷ ಬಾಬಾರಿಂದ ಶಾಂತಿ, ಪ್ರೀತಿ, ಶಕ್ತಿ ಪಡೆಯುತ್ತಿದ್ದೇನೆ. 1 ನಿಮಿಷ ನನ್ನ ಎಲ್ಲ ಹಳೆಯ ಕರ್ಮ ಬಂಧನಗಳು ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ಸರ್ವ ಪಾಪಗಳಿಂದ ಮುಕ್ತ. ಹಾಗೂ 1 ನಿಮಿಷ ನಾನು ವಿಜಯಿ ರತ್ನ, ಸ್ವರ್ಗದ ರಾಜ್ಯ ಭಾಗ್ಯದ ಅಧಿಕಾರಿಯಾಗಿದ್ದೇನೆ. ಸ್ವರ್ಗದ
ರಾಜ್ಯ ಭಾಗ್ಯ ನನ್ನ ಜನ್ಮಸಿದ್ಧ ಅಧಿಕಾರ. ಕೊನೆಗೆ ನೆನಪಿಡಿ, ರಿಮೆಂಬ್ರೆನ್ಸ್. ನೆನಪೇ ಯೋಗ, ಯೋಗವೇ ಶಕ್ತಿ, ಶಕ್ತಿಯೇ ಕರ್ಮ ಬಂಧನದಿಂದ ಮುಕ್ತಿ, ಮುಕ್ತಿಯೇ ಸ್ವರ್ಗದ ರಾಜ್ಯ ಭಾಗ್ಯ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.